ಕಲಬುರಗಿಯಲ್ಲಿ ಶಂಕಿತ ಉಗ್ರ ಸಮೀರ್ನನ್ನ ಬಂಧಿಸಲಾಗಿತ್ತು. ಇದೀಗ ಬೆಂಗಳೂರಿನಲ್ಲಿ ಮತ್ತೋರ್ವ ಶಂಕಿತ ಉಗ್ರ ಅಸಾಫುಲ್ನನ್ನ ಬಂಧಿಸಲಾಗಿದೆ. ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಡುವೆ ಅಸಾಫುಲ್ ಮಲಿಕ್ ಬಂಧನ ಮಾಡಲಾಗಿದೆ. ಉಗ್ರ ಸಂಘಟನೆ ಟಿಟಿಪಿ ಜೊತೆ ಈತ ನಂಟು ಹೊಂದಿದ್ದ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರು ಇದೀಗ ಶಂಕಿತ ಉಗ್ರನನ್ನ ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ ಮಲಿಕ್ ಜಿಗಣಿಯಲ್ಲಿ ವಾಸ ಇದ್ದ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ. ಉಗ್ರ ಸಂಘಟನೆ ಜೊತೆಗೆ ದಾಳಿಗೆ ಈತ ಸಂಚು ರೂಪಿಸಿದ್ದ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಕಿದ್ದು. ಇದೀಗ ಶಂಕಿತ ಉಗ್ರರನ್ನ ಪೊಲೀಸರು ಬಂಧಿಸಿದ್ದಾರೆ. ಪಾಕಿಸ್ತಾನದ ಉಗ್ರ ಸಂಘಟನೆ ತೆಹರಿಕ್ ಇ ತಾಲಿಬಾನ್ ಜೊತೆಗೆ ನಂಟನ್ನ ಹೊಂದಿದ್ದಂತಹ ಮತ್ತೋರ್ವ ಶಂಕಿತ ಉಗ್ರರನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ. ಈಗಾಗಲೇ ಪೊಲೀಸರು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದು, ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. ಪಾಕಿಸ್ತಾನದಲ್ಲಿ ಸೇನೆಯಿಂದ ನಡೆಯುವಂತಹ ದೌರ್ಜನ್ಯ, ಇಸ್ರೇಲ್ನಿಂದ ಪ್ಯಾಲೆಸ್ತೈನ್ ಮೇಲೆ ದಾಳಿ, ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸೇನೆ ಸಹಾಯ, ಪ್ಯಾಲೆಸ್ತೈನ್ ಮುಸಲ್ಮಾನರಿಗೆ ಸಹಾಯ ಮಾಡ್ತಿಲ್ಲ ಅಂತ ಈತ ಪೋಸ್ಟ್ ಅನ್ನ ಮಾಡಿದ್ದ ಎನ್ನುವಂತಹ ವಿಚಾರ ಕೂಡ ಬಯಲಾಗಿದೆ. ಟಿಟಿಪಿ ಸಂಘಟನೆ ಸದಸ್ಯ ಅಫ್ಘಾನಿಸ್ತಾನದ ಇಮ್ರಾನ್ ಅಹಿಂದರ್ ಜೊತೆ ಈ ಮಲಿಕ್ ನಂಟನ್ನ ಹೊಂದಿದ್ದಾನೆ ಅನ್ನೋದು ಕೂಡ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಇನ್ನು ಟಿಟಿಪಿ ಸಂಘಟನೆಯೊಂದಿಗೆ ಸೇರಿ ಪಾಕಿಸ್ತಾನ ಸೇನೆ ಮೇಲೆ ಪ್ರತೀಕಾರಕ್ಕೆ ಈತ ಸಂಚನ್ನ ರೂಪಿಸಿದ್ದ. ಪಾಕಿಸ್ತಾನ ಸೇನೆ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಬಗ್ಗೆ ಶಂಕಿತ ಉಗ್ರನ ಮೊಬೈಲ್ನಲ್ಲಿ ಮೆಸೇಜ್ಗಳು, ಆಡಿಯೋಗಳು ಲಭ್ಯ ಆಗಿದೆ. ಸಂಘಟನೆಯ ವಿಚಾರಧಾರೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈತ ಪ್ರಚಾರವನ್ನ ಮಾಡ್ತಾ ಇದ್ದ. ಇನ್ನು ಈತನ ಜೊತೆಗೆ ರೂಮ್ನಲ್ಲಿ ಮತ್ತೋರ್ವ ವ್ಯಕ್ತಿ ಕೂಡ ಇದ್ದು ಆತ ಎಸ್ಕೇಪ್ ಆಗಿದ್ದಾನೆ. ಕೆಲ ಸಂಘಟನೆಗಳಿಗೆ ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಹಣವನ್ನ ಕೂಡ ರವಾನೆ ಮಾಡ್ತಿದ್ದ ಎನ್ನುವಂತಹ ವಿಚಾರ ಕೂಡ ಬಹಿರಂಗವಾಗಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವೇಳೆ ಈತನ ಚಲನವಲನಗಳು ಪತ್ತೆಯಾಗಿದೆ. 1 ತಿಂಗಳಿನಿಂದ ಪೊಲೀಸರು ಫಾಲೋ ಅಪ್ ಮಾಡಿ, ಹೆಬ್ಬಗೋಡಿ ಪೊಲೀಸರು ಫಾಲೋ ಅಪ್ ಮಾಡಿ ಶಂಕಿತ ಉಗ್ರ ಮಲಿಕ್ನನ್ನ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಿದ ನಂತರ ಈತನನ್ನ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.